ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಉಯಿರ್ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ರೋಷನ್ ಮ್ಯಾಥ್ಯೂ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿಯೋ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಪ್ರೊಬೇಷನರಿ ಪೀರಿಯಡ್ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಅಜೀಬ್ ರೆಹಮಾನ್ ಬಾವಿಯಲ್ಲಿ ಕೊಳ್ಳಿತ ಸ್ಥಿತಿಯಲ್ಲಿ ಸಿಗುವಂತಹ ಹೆಂಗಸಿನ ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ. ಆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಆದ್ರೂ ಯಾರದ್ದು? ಆ ಒಂದು ಸಾವು ಕೊಲೆನಾ ಇಲ್ಲ ಆತ್ಮಹತ್ಯೆನಾ? ಈ ತರಹದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಹಿಡಿದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜೀಬ್ ರೆಹಮಾನ್ ಫೈನಲ್ ಆಗಿ ಈ ಒಂದು ಕೇಸ್ ನ ಸಾಲ್ವ್ ಮಾಡ್ತಾನೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ರೋಷನ್ ಮ್ಯಾಥ್ಯೂ ಆಸ್ ಇನ್ಸ್ಪೆಕ್ಟರ್ ಅಜೀಬ್ ರೆಹಮಾನ್. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವ್ರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ಕ್ರೈಮ್ ಇನ್ವೆಸ್ಟಿಗೇಷನ್ ಆಗಿ ಮಾಡ್ಕೊಂಡಿದ್ದಾರೆ. ಸ್ಟೋರಿಯಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸು ಸಹ ಅದರಲ್ಲೇನು ಹೊಸತನ ಕಾಣಿಸಲಿಲ್ಲ ನನಗೆ. ಇದೇ ವರ್ಷ ZEE5 ಅಲ್ಲಿ ರಿಲೀಸ್ ಆಗಿದ್ದಂತಹ ಕನ್ನಡ ವೆಬ್ ಸೀರೀಸ್ ರಾಕ್ಷಸ, ಅಂದ್ರೆ ವಿಜಯ ರಾಘವೇಂದ್ರ ಆಕ್ಟ್ ಮಾಡಿರುವಂತಹ ವೆಬ್ ಸೀರೀಸ್, ಅದರಲ್ಲಿ ಹೇಗೆ ಆ ಕಿಲ್ಲರು ಪೊಲೀಸ್ ಆಫೀಸರ್ಸ್ಗೆ ಡಿಸೈನ್ ಕಾಗೆಗಳನ್ನ ಆರಿಸಿ ಅವರನ್ನೇ ಯಾಮಾರಿಸಿ ಇನ್ವೆಸ್ಟಿಗೇಷನ್ ದಿಕ್ಕನ್ನ ದಾರಿ ತಪ್ಪಿಸ್ತಾ ಇರ್ತಾನೋ, ಸೇಮ್ ಅದೇ ಒಂದು ಐಡಿಯಾನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲಂ ಮಿಸ್ಸಿಂಗ್ ನಾಟ್, ಆ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಅಲ್ಲಿ ಕೇಸ್ ನ ಫಸ್ಟ್ ಎವಿಡೆನ್ಸ್ ಗೆ ಲೀಡ್ ಸಿಗೋದು ಹೇಗೆ ಅಂದ್ರೆ, ಆ ಏರಿಯಾದಲ್ಲಿ ತುಂಬಾ ಜನ ವಲಸಿಗರು ಇದ್ರು ಸಹ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ವಿಕ್ಟಿಮ್ ಶೋಭಾಳ ಫ್ರೆಂಡ್ ಅನ್ನೇ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ವಿಚಾರಣೆ ಮಾಡೋದು ಯಾವ ಬೇಸಿಸ್ ಮೇಲೆ ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ. ಆ ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸ್ತು. ನನಗೆ ಅದು ವರ್ಕ್ ಆಗ್ಲಿಲ್ಲ. ನೆಕ್ಸ್ಟ್ ಬರೋ ವಿಕ್ಟಿಮ್ ನ ಫ್ಲಾಶ್ ಬ್ಯಾಕ್ ಸ್ಟೋರಿ, ಪಿವೋಟ್ ಗಂಡ ಮತ್ತೆ ಅದರಿಂದಾಗಿ ಅವಳಿಗೆ ಒಂದು ಅಫೇರ್, ಅದೇ ಹಳೆ ರುಟೀನ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ನನಗೆ ಆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನೂ ವರ್ಕ್ ಆಗ್ಲಿಲ್ಲ. ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರುವಂತ ಒಂದು ಟ್ವಿಸ್ಟ್ ಫಿಲಮ್ ನ ಕಾಂಟೆಕ್ಸ್ಟ್ ಅಲ್ಲಿ ವರ್ಕ್ ಆಗಿದೆ, ಆದ್ರೂ ಆ ಪಾಯಿಂಟ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆನೆ ಫಿಲಮ್ ನ ತಗೊಂಡೋಗಿರೋದು, ನನಗೆ ಆ ಟ್ವಿಸ್ಟ್ ವರ್ಕ್ ಆಗ್ಲಿಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ದ ಫಿಲಂ, ಭುವನೇಶ್ ಹೇಳೋ ಕಥೆಯಲ್ಲಿ ಬರೋ ರಾಜು ಕ್ಯಾರೆಕ್ಟರ್ ಸೀಕ್ರೆಟ್ ನ ಇನ್ಸ್ಪೆಕ್ಟರ್ ಅಜೀಬ್ ರೆಹಮಾನ್ ಕಂಡು ಹಿಡಿಯೋದು ಮತ್ತು ಅದರಲ್ಲಿ ಬರುವಂತ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ನನ್ನ ಪ್ರಕಾರ ಈ ಫಿಲಂ ನಲ್ಲಿ ಬೆಸ್ಟ್ ಪಾರ್ಟ್ ಅಂತ ಏನಾದ್ರು ಇದ್ರೆ ಅದು ಈ ಒಂದು ಪಾಯಿಂಟ್ ಏನೆ. ಇನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ಆಕ್ಚುಲಿ ಏನಾಗಿರುತ್ತೆ ಅಂತ ಭುವನೇಶ್ ಹೇಳುವಂತಹ ಇನ್ನೊಂದು ವರ್ಷನ್, ಅಂದ್ರೆ ಕರೆಕ್ಟ್ ವರ್ಷನ್, ಅದನ್ನ ಟ್ವಿಸ್ಟ್ ಅನ್ನೋದಕ್ಕಿಂತ ಏನೊಂದು ವಿಶೇಷತೆ ಇಲ್ಲದೆ ಇರುವಂತಹ ಇನ್ನೊಂದು ರುಟೀನ್ ಕ್ರೈಮ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ನನಗೆ ಆ ಪಾಯಿಂಟ್ ವರ್ಕ್ ಆಗ್ಲಿಲ್ಲ. ಯಾವಾಗ ಮೇನ್ ಪ್ಲಾಟ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್, ಆ ಕೇಸು ಇದೆಲ್ಲ ಫಿಲಮ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಡೈರೆಕ್ಟರ್ ಸಡನ್ ಆಗಿ ಅವರ ಗೋಲ್ ಪೋಸ್ಟ್ ನ ಚೇಂಜ್ ಮಾಡ್ಕೊಂಡು ಮಿಸ್ಸಿಂಗ್ ಆಗಿರುವಂತಹ ಮಕ್ಕಳನ್ನ ಹುಡುಕುವಂತಹ ಒಂದು ಎಮೋಷನಲ್ ಪಾರ್ಟ್ ಅನ್ನೇ ಮೇನ್ ಪ್ಲಾಟ್ ಆಗಿ ಚೇಂಜ್ ಮಾಡ್ಕೊಂಡು ಕವರ್ ಅಪ್ ಮಾಡಕ್ಕೆ ನೋಡಿದರೆ, ಆದ್ರೂ ನನ್ನ ಪ್ರಕಾರ ಅದು ಸಹ ವರ್ಕ್ ಆಗಿಲ್ಲ. ಡೈರೆಕ್ಟರೇ ಹೇಳೋ ತರ ಇದೊಂದು ರಿಯಲ್ ಸ್ಟೋರಿನೇ ಆದ್ರೂ ಅದನ್ನ ಫಿಲಮ್ ಆಗಿ ಮಾಡೋದಕ್ಕಿಂತ ಮುಂಚೆ ಆಡಿಯನ್ಸ್ ಗೆ ಅದು ಎಂಗೇಜಿಂಗ್ ಆಗಿರುತ್ತೋ ಇಲ್ವೋ ಅನ್ನೋದನ್ನ ಒಂದು ಸ್ವಲ್ಪ ಅನಲೈಸ್ ಮಾಡಿದಿದ್ರೆ ಬಹುಶಃ ಈ ಫಿಲಂ ಮಾಡೋದಕ್ಕೆ ಇವರು ಕೈ ಹಾಕ್ತಿರಲ್ಲ ಅಂತ ಅನ್ಸುತ್ತೆ. ಆ ಲಾಸ್ಟ್ 30 minutes ಆಫ್ ದ ಫಿಲಂ ಮಿಸ್ ಆಗಿರುವಂತಹ ಮಕ್ಕಳನ್ನ ಹುಡುಕುವಂತಹ ಪೋರ್ಷನ್ಸ್ ಸಹ ಬೋರಿಂಗ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್, ಆ ಇಬ್ರು ಮಕ್ಕಳ ಬಾಂಡಿಂಗ್ ರಿಲೇಟೆಡ್ ಸೀನ್ ಅಲ್ಲಿ ಬರುವಂತಹ ಎಮೋಷನ್ಸ್ ನನಗೆ ಕನೆಕ್ಟ್ ಆಯ್ತು ಅನ್ನೋದೊಂದು ಬಿಟ್ರೆ, ಈ ಫಿಲಂ ನ ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗಲಿಲ್ಲ. ಇನ್ನು ಈ ಫಿಲಂ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರಾಮಿಸಿಂಗ್ ಆಗಿ ಬಂದಿದೆ. ಅಂಡ್ ನಾನು ಈ ಫಿಲಂ ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರಿಂದ ಸಾಂಗ್ಸ್ ಬಗ್ಗೆ ನಾನು ಏನು ಕಮೆಂಟ್ ಮಾಡಕ್ ಹೋಗಲ್ಲ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.